ಕೆಲವು ದಿನಗಳ ಹಿಂದೆ ನಂದೊಂದು ಸಮಸ್ಯೆ ಆಗ್ಬಿಟ್ಟಿತ್ತು. ಆಗ ನನ್ನ ಫ್ರೆಂಡು ಓಂ ಶ್ರೀ ಸಾಯಿ ಜ್ಯೋತಿಷಾಲಯ ಅಂತ ಇದೆ ಬೆಳಗಾವಿಲಿ, ಒಂದ್ಸತಿ ಹೋಗಿ ನೋಡಿ ನಿನ್ನ ಸಮಸ್ಯೆ ಪರಿಹಾರ ಆಗೇ ಆಗುತ್ತೆ, ಅಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ ಅಂತಂದಾಗ ಫಸ್ಟ್ ಆಫ್ ಆಲ್ ನಾನು ಜ್ಯೋತಿಷ ಹೇಳೋರ್ನೇ ನಂಬೋದೇ ಇಲ್ಲ, ಅಂತದ್ರಲ್ಲಿ ಇವ್ನು ತುಂಬಾ ಕಾನ್ಫಿಡೆಂಟ್ ಅಲ್ಲಿ ಹೇಳ್ದ. ಅದಕ್ಕೆ ನಾನು ಒಂದ್ಸತಿ ಹೋಗಿ ಬಂದೆ. ನಾನು ಈ ತರ ಸಮಸ್ಯೆ ಇದೆ ಅಂತ ಹೇಳ್ಕೊಂಡಾಗ ಅವರು ಎಲ್ಲ ನೋಡಿ ಎಲ್ಲ ಅದ್ ಮಾಡು ಇದ್ ಮಾಡು ಅಂತ ಹೇಳಿ ನೀಟಾಗಿ ನನಗೆ ಸಹಕರಿಸಿ ನಂದು ಸಮಸ್ಯೆ ಆಗಿತ್ತು ಅದನ್ನ ಪರಿಹಾರ ಮಾಡಿಕೊಟ್ಟಿದ್ದಾರೆ. ಅಲ್ಲಿಗೆ ಹೋದ್ ನೋಡ್ತಾ ಇದ್ದೀನಿ, ತುಂಬಾ ಜನ ಅಂದ್ರೆ ತುಂಬಾ ಜನ. ಏನ್ ನನ್ನ ಸಮಸ್ಯೆ ಅವ್ರ ಹತ್ರ ಹೋಗಿ ಹೇಳ್ಕೊಳ್ಳೋದಕ್ಕೆ ಒಂದು ಅರ್ಧ ಗಂಟೆ ಆಗಿದೆ. ತುಂಬಾ ಚೆನ್ನಾಗಿ ಹೇಳ್ತಾರೆ. ಈ ಜ್ಯೋತಿಷಾಲಯ ಹೆಸರು ಬಂದ್ಬಿಟ್ಟು ಓಂ ಶ್ರೀ ಸಾಯಿ ಜ್ಯೋತಿಷಾಲಯ ಅಂತ ಅಂದ್ಬಿಟ್ಟು ಬೆಳಗಾವಿ ಮಾರುತಿ ಗಲ್ಲಿ ಅನಿಲ್ ಕುಲಕರ್ಣಿ ಹಾಸ್ಪಿಟಲ್ ಹತ್ರ ಗುರುಕೃಪಾ ಕಾಂಪ್ಲೆಕ್ಸ್, ಆ ಕಾಂಪ್ಲೆಕ್ಸ್ ಒಳಗಡೆ ಇರುತ್ತೆ ಓಂ ಶ್ರೀ ಸಾಯಿ ಜ್ಯೋತಿಷಾಲಯ ಅಂತ ಹೇಳ್ಬಿಟ್ಟು. ಪಂಡಿತರ ಹೆಸರು ಬಂದ್ಬಿಟ್ಟು ಪಂಡಿತ್ ಎಸ್ ಕುಮಾರ್ ಅಂತ ಹೇಳಿ. ವಿದ್ಯೆ, ಉದ್ಯೋಗ, ಸ್ತ್ರೀ ಪುರುಷ ವಶೀಕರಣ, ಪತಿ ಪತ್ನಿ ಕಲಹ, ಮದುವೆ ಅಡಚಣೆ, ಸಂತಾನ ಏನೇ ಇದ್ರು ಸಮಸ್ಯೆ ಇದ್ರು, ನಿಮ್ಗೆ ಏನೇ ಸಮಸ್ಯೆ ಇದ್ರು ಇವರು ಪರಿಹಾರ ತುಂಬಾ ಚೆನ್ನಾಗಿ 100% ಪರಿಹಾರನ ಕೊಡ್ತಾರೆ. ಸಾಧಕರು, ಮೋಡಿ ಮಾಂತ್ರಿಕರು, ಕೇರಳದ ರಹಸ್ಯ ತಂತ್ರ ಮಂತ್ರ, ಅಘೋರಿ, ಕಾಳಿ ಪೂಜೆ ಏನೇ ಇದ್ರು ಕೂಡ ನಿಮಗೆ ಪರಿಹಾರನ ನೀಡ್ತಾರೆ. ತುಂಬಾ ಹೆಸರುವಾಸಿದಂತ ಪಂಡಿತರು ಇವರು ಎಸ್ ಕುಮಾರ್ ಅಂತ ಹೇಳಿ ಇರ್ತಾರೆ. ಅವ್ರನ್ನ ಒಂದ್ಸತಿ ಭೇಟಿ ಮಾಡಿ ಸಮಸ್ಯೆಗೆ ಪರಿಹಾರನ ಕಂಡುಕೊಳ್ಳಿ. ಬೆಳಗಾವಿ ಮಾರುತಿ ಗಲ್ಲಿ ಅನಿಲ್ ಕುಲಕರ್ಣಿ ಹಾಸ್ಪಿಟಲ್ ಹತ್ರ ಗುರುಕೃಪಾ ಕಾಂಪ್ಲೆಕ್ಸ್ ಅಲ್ಲಿ ಓಂ ಶ್ರೀ ಸಾಯಿ ಜ್ಯೋತಿಷಾಲಯ ಅಂತ ಇರ್ತದೆ. ನಾನು ಹೋಗಿದ್ದೆ. ಎಲ್ಲರೂ ಭೇಟಿ ಕೊಡಿ. ಈ ವಿಡಿಯೋ ಕೆಳಗಡೆ ಬಂದು ಅವ್ರ ನಂಬರ್ನ ಹಾಕಿರ್ತೀನಿ, ಫೋನ್ ಮಾಡ್ಕೊಂಡು ಹೋಗಿ.